ಮಾತಾಡ್ತೀನಿ ಧರ್ಮೇಂದ್ರ, ಮಾತಾಡ್ತೀನಿ. ನಿಮ್ಮ ಅಪ್ಪನಿಗೂ ಮಾತಾಡ್ತೀನಿ. ನೀನು ಮಾಡಲ್ವೇ ಏನು ನಿನ್ನ ಬಡ ಪಿತಾಯಿ ಮನೆ ಅಂತ ತಿಳ್ಕೊಂಡಿರುವ ಇದು ಸಾಹುಕಾರ ಧರ್ಮೇಂದ್ರನ ಮನೆ. ಮಾತನಾಡಲಿಕ್ಕೆ ಕಲಿತುಕೋ. ಮೈ ಮೇಲೆ ಕಬರಿಯಲ್ಲಿ ಎಗಲಿ ಮಾತನಾಡಿದರೆ ಜಿಲ್ಲೆ ನಿನ್ನನ್ನು ಹುಗಿದು ಬಿಟ್ಟನು ಮಗನೇ ಅಚ್ಚಂದ ಮಗಳು. ಹುಚ್ಚರ ಹಾಗೆ ಎಚ್ಚರ ತಪ್ಪಿ ಮಗಳೇ, ಈ ಕಿರಾತ ಕುಲ ಕೇಸರಿಯನ್ನು ಕೆಣಕಲು ಬಂದರೆ ಕೆಣಕಿದ ಕೈಗಾಲಗಳನ್ನು ಕಳೆದು ಹಾಕಿದೆ. ಅಡಿಯಿಂದ ಮುಗಿವರೆಗೂ ರಕ್ತವಾಗಿ ಶೋಭಿಸಿ ನಿನ್ನ ತಂಗಿ ನನ್ನ ಕೈವಶವೆಂದು ತಿಳಿದುಕೋ. ಸೌಕಾರ್ಯನೆಂಬ ಸಂಚಿನಿಂದ ಮಾತನಾಡಿದರ ಮಗನೇ, ಒಬ್ಬ ಮಾನಭಂಗ ಮಾಡಿದವರ ಶಿರವನ್ನು ಕಡಿಯದೆ ಬಿಡಲಾರೆ. ಎಚ್ಚರದಿಂದ ಮಾತನಾಡ ಮಗನೇ. ಲಕ್ಷ್ಮಣ ನಿನ್ನಂತೆ ಹಾರಾಡಿ ತನ್ನ ತಂಗಿಯ ಶೀಲ ಕಳೆದುಕೊಂಡು ಗೌರವ ಶಿಲದ ಕಡಿಯದೆ ಬಿಡಲಿಲ್ಲ ಲಕ್ಷ್ಮಣ. ಅದು ನಿನ್ನಂತ ಕೋಪದಿಂದ ಎಂದಿಗೂ ಸಾಧ್ಯವಿಲ್ಲ. ತಿಳಿಯದೆ ಹೊಳೆಯ ಕಿಂಚಿತ್ತಿನೆಂದು ಧುಮುಕಿದರೆ ನೀನು ಕಾಣಕ್ಕೆ ಬಿದ್ದ ಮೀನಾಗುವೆ ಚೋಕೆ. ರಾಜಶ್ರೀ, ಆ ಗಾಯವನ್ನು ಕಡಿದು ಹೇಗೆ ಹೊರ ಬರಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಬಣ್ಣ ಹತ್ಕೊಂಡು ಬಣ್ಣ ಜಿದ್ದೆರಿಗಟ್ಟಿಲ್ಲ. ಅಪ್ಪ, ಈ ಬಡ ಬಿಡಾರಿ ಬಾಗಿ ಬಂದಂತೆ ಮಾತನಾಡ್ತಿದ್ದರು. ನೀವು ಸುಮ್ಮನೆ ನಿಂತಿದ್ದೀರಲ್ಲ, ತೆಗೆದುಕೊಂಡು ನಿಮ್ಮ ಬಂದು ಕೊಂಡು ರಾಜಶ್ರೀ, ನಿಮ್ಮಪ್ಪನ ಗುಂಡಿಗೆ ಹೆದರುವ ಕಂಡದೆ ನಾನಲ್ಲ. ಸರಿಯಾಗಿ ಮಾತನಾಡು. ಶರಣನತೆ ಹೋದರೆ ಇಲ್ಲಿ ನಿನ್ನ ಮರಣ ಹಾರಿ ಹೋಗುವುದು ಖಂಡಿತ ವಿಶ್ವಾಸ. ಯಾರೊಂದಿಗೆ ವೈರತ್ವ ಸಾಧಿಸಿದರು ನಮ್ಮ ಜೊತೆ ವೈರತ್ವ ಸಾಧಿಸುವುದು ಸೂಕ್ತವಲ್ಲ. ಸುಮ್ಮನೆ ಮರ್ಯಾದೆಯಿಂದ ಹೊರಟು ಹೋಗುವುದರಿಂದ ಕರ್ಮೇಂದ್ರ, ಹೊರಟು ಹೋಗಲಿಕ್ಕೆ ನಾನು ನಿನ್ನ ಹೇಳಿ ರಕ್ತದಲ್ಲಿ ಹುಟ್ಟಿದ ಮಗನೇ. ಈ ವಿಶ್ವ ಮೋಸ ಮಾಡಿ ಬದುಕಿರೋದು ಗೊತ್ತಿಲ್ಲ. ಆದರೆ ನಮ್ಮಪ್ಪನಿಂದ ಪಡೆದ ಆಸ್ತಿಯನ್ನು ಮರಳಿ ಕೊಡದಿದ್ದರೆ ಇಬ್ಬರ ಚಿರ ಹರಿದು ಪಾದದಡಿಗೆ ಇಡುವೆ. ಎಚ್ಚರ ಮಕ್ಕಳ ಹುಷಾರ್. ಎಲ್ಲಿದೆ ನಿನ್ನ ಆಸ್ತಿ? ಆತ್ಮ ಎಂದು ನಿನ್ನ ತಂದೆ ನಿನ್ನ ತಾಯಿ ತಮ್ಮದರು ಯಾರೋ ಡಕಾಯಿತರಲ್ಲಿ ಕಳೆದುಕೊಂಡರು ಅಂದೇ ಹಾರಿ ಹೋಯ್ತು ನಿನ್ನ ಆಸ್ತಿ. ಅದನ್ನು ಬಿಡಿಸಿಕೊಳ್ಳುವ ಧೈರ್ಯ ನಿನ್ನಲ್ಲಿದ್ದರೆ 3 ಲಕ್ಷ ರೂಪಾಯಿ ಕೊಟ್ಟು ಮುಂದೆ ಮಾತನಾಡು. ಹಣದಾಸೆಗಾಗಿ ನಮ್ಮಪ್ಪನಂತೆ ಹೆಣಗಾಡಲು ಬಂದರೆ ಅಲಕ್ಷಣದಲ್ಲೇ. ರಾಜಶ್ರೀ, ನೀನು ಹೆಣ್ಣಲ್ಲ, ರಾಕ್ಷಸಿ. ಶ್ರೀಮಂತರ ಮಗಳೆಂಬ ಸಕ್ಕಿನಿಂದ ಮಾತನಾಡಿದರೆ ನಿನ್ನ ನಾಲಿಗೆಯನ್ನು ಕತ್ತರಿಸಬೇಕಾಗುತ್ತದೆ. ಎಚ್ಚರ. ಈ ಶ್ರೀಮಂತ ರಾಜಕುಮಾರಿಯನ್ನು ನೀನವಳ ನಾಲಿಗೆಗೆ ಕೈ ಹಾಕಿದರೆ ಹೆಡೆ ಎತ್ತಿ ನಿನಗಾಗಿ ಕಾಯ್ದು ಕುಳಿತು ಈ ಬೀಡಿ ನಾಗರನ್ನು ಕಚ್ಚಿ ವಿಷಜ್ವಾಲೆಯನ್ನು ಲೇಪಿಸಬೇಕಾರದು. ಎಚ್ಚರ. ಆ ನಾಗರ ಹಲ್ಲನ್ನು ಕಿತ್ತಿ ಹಾವಾಡಿಗೆ ನಾನಾಗಿದ್ದರೆ ಮಿಸ್ಟರ್ ಧರ್ಮೇಂದ್ರ, ನ್ಯಾಯವಾಗಿ ನನ್ನ ಆಸ್ತಿಯನ್ನು ನನಗೆ ಮರಳಿ ಕೊಟ್ಟು ಬಿಡಿ. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಸಾಧ್ಯವಿಲ್ಲದಿದ್ದರೆ ನಿಮ್ಮ ಮರಣ ಆಗುವುದು ಖಂಡಿತ. ಮರಣದ ಭೀತಿಯನ್ನೇ ಹರಿದು ಹಾಕಿರುವ ಈ ಕರ್ಮ ಧರ್ಮೇಂದ್ರನಿಗೆ ಇನ್ನೊಂದಕ್ಕೆ ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ.
ಅದೆಲ್ಲ ವಿಚಾರಿಸದೆ ನನ್ನ ಆಸ್ತಿಯನ್ನು ನನಗೆ ಮರಳಿ ಕೊಟ್ಟು ಬಿಡಿ. ನನ್ನ ಆಸ್ತಿಯನ್ನು ಮೊದಲು ಕೊಟ್ಟು ಆಮೇಲೆ ನನ್ನ ಆಸ್ತಿಯನ್ನು ಕೊಡ್ತೇನೆ. ಸುಮ್ಮನೆ ಚೀರಾಡಿ ಕಂಡಲು ಹರಿದುಕೊಳ್ಳದೆ ಹರೆಮುನಿಗರ ಗುರು ಕಾಯುವನೆಂದು ನುಡಿಯಂತೆ ಈಗ ನನ್ನ ಚಿಕ್ಕಪ್ಪನವರ ನಾನೆನ್ನಲು ಕಾಯುವೆ. ಈ ಕೇಂದ್ರದಲ್ಲಿ ಸ್ವಲ್ಪ ಮಂದಿಗಾದರೂ ನಿನಗೆ ಸಹಾಯ ಮಾಡುತ್ತೇನೆ. ಸೋಮನ ನಮ್ಮ ಮನೆಯಲ್ಲಿ ಅಳಗಿ ಬಿದ್ದರು. ಏ ಕರ್ಮೇಂದ್ರ, ಇದೇ ಮಾತನ್ನು ಇನ್ನೊಂದು ಸಾರಿ ಉಚ್ಚಿಸಿದ ಮಗನೇ ಶಿರಾ ಕಡಿದು ಬಿಡುವೆ. ಯಾತರ ಆ ದೇವರ ಕೊಟ್ಟ ಬಲವು ಇದೆ ನನ್ನ ಕೈಯಲ್ಲಿ. ಸುಮ್ಮನೆ ನಿಮ್ಮಂತ 10 ನಾಯಿಗಳನ್ನು ಹಾಕುವ ಶಕ್ತಿ ಆ ದೇವರು ನನಗೆ ಕೊಟ್ಟಿದ್ದಾನೆ. ನಾನು ಬಡವರ ಏಳಿಗೆಯಾಗಿ ನಡೆದು ಬಡವರನ್ನೇ ಬದುಕುತ್ತೇನೆ ವಿನಃ ನಿಮಗೆ ತೆರಿಗೆ ಎಂದು ಶರಣಾಗಲಾರೆನು. ಈ ಬಾಯಿನ ಕಟ್ಟಿ ಹಾಕ್ಲಿಕ್ಕೆ ಎಲ್ಲ ಆಳುಗಳನ್ನು ಬರಮಾಡು. ಈ ನರಜಾತವನ್ನು ಕಟ್ಟಿ ಹಾಕಲಿಕ್ಕೆ ಆಳುಗಳಿಗೆ ಇದ್ದಾರೆ ಸಾಕು. ಕಟ್ಟಿ ಹಾಕಿ ಕೂಲಿಗಾಗಿ ನಾಯಿ ಅಂತ ಬಾಗಲ ಕಾಯುವ ಕೆಚ್ಚರದ ನಾಯಿ. ನಿನಗೆ ನಾನು ಹೇಡಿಯಾಗಿ ಕಟ್ಟಿಸಿಕೊಳ್ಳಲಿಲ್ಲಕ್ಕೆ ನಾನೇನು ಹೇಡಿಯಲ್ಲ. ಪ್ರಚಂಡ ಹುಲಿಯನ್ನು ತಿಳಿದುಕೋ ಮಗನೇ. ಧರ್ಮ ಪರಿಯ ತೋರಿಸುವಿನಿಂದ ತೋಳದ ಬಲ. ಇನ್ಸ್ಪೆಕ್ಟರ್, ಅಧಿಕಾರಿಯಾದ ನಿನಗೆ ನನ್ನ ಕೆಲಸ ತಿಳಿಯೋದಿಲ್ಲ. ಮತ್ತೆ ಮಾಡ್ಕೊ, ಹೋಗು ಒಳಗೆ. ಅಪ್ಪ ದೊಡ್ಡ ಶ್ರೀಮಂತ ನೆನೆಸಿಕೊಂಡಿರುವ ನಿನ್ನ ಬಾಯಲ್ಲಿ ಎಂಥ ಶಬ್ದವೇ? ಬಡವರ ಮೇಲೆ ದಬ್ಬಾಳಿಕೆ ನಡೆಸೋದಕ್ಕೆ ಆಗುವುದಿಲ್ಲವೇ ನಮಗೆ? ಅಧಿಕಾರಿಯಾದರೂ ನೀನು ನನ್ನ ಮಗ. ನಾನು ಹೇಳಿದಂತೆ ಕೇಳುವುದೇ ನಿನ್ನ ಕೆಲಸ. ನನ್ನ ಮಾತು ಕೇಳದೆ ನಿನ್ನದೇ ಅಧಿಕಾರ ನಡೆಸಿದರೆ ಮಗನಾದರೂ ಪರವಾಗಿಲ್ಲ, ನಿನ್ನ ಈಗಲೇ ಸಸ್ಪೆಂಡ್ ಮಾಡಿಸ್ಬಿಡ್ತೀನಿ. ಮೊದಲು ಬಾಯಿ ಮುಚ್ಚು. ನೀವು ನನ್ನ ಮನೆಯಲ್ಲಿರ್ಬೋದು. ಈ ನನ್ನ ಅಧಿಕಾರದ ಮೇಲಲ್ಲ, ಈ ನನ್ನ ಅಧಿಕಾರದ ಮೇಲೆ ಅರಕ್ಕೆ ಮಾತನಾಡೋದಕ್ಕೆ ನೀವೇನು ನನ್ನ ಮೇಲಧಿಕಾರಿಯೂ ಅಲ್ಲ. ತಾವು ಕಾರಣವಿಲ್ಲ ಅಹಂಕಾರದಿಂದ ಈ ರೀತಿ ಮಾತನಾಡ್ತಾರೆ. ಇನ್ನ ಮೇಲೆ ಗುಣಮಟ್ಟವಾಗಿ ಕೆಲಸ ಮಾಡಬೇಕಾಗುತ್ತದೆ. ಎಚ್ಚರ. ವಿಶ್ವನಾಥ್, ನಿಮ್ಮದೇನೇ ಕೆಲಸ ಇದ್ದರೂ ನಾನು ಬಗೆಹರಿಸಿಕೊಡ್ತೇನೆ. ಏನು ವಿಚಾರಿಸದೆ ಮನೆಗೆ ಹೋಗಿಬಿಡಿ. ಆಯ್ತು ಸರ್, ನಾನಿನ್ನು ಹೋಗಿ ಬರ್ತೇನೆ. ಚಿಕ್ಕಪ್ಪ, ಮಗನನ್ನು ಮಮತೆ ಹಿಡಿದರೆ ಆ ತಪ್ಪಿ ನಮ್ಮನ್ನು ಹೌದಪ್ಪ, ನಮ್ಮಂತ ಶ್ರೀಮಂತರಿಗೆ ಅಪ್ಪ ಕೀರ್ತಿ ತಂದಿರುವ ಹಿಟ್ಟ ಕಿವಿಗಳನ್ನು ಕೇಳಲೇಬೇಕಪ್ಪ. ನಮ್ಮ ಬಡತನ ಸಿರಿಗೇಸಿ ನಾವು ಮಣ್ಣ ಮಠಗಳನ್ನ ಹಾಕಂದ್ರೆ ಉಳಿದೇ ಇಲ್ಲ.
ಸೇರೋದ್ರೆ ನಮ್ಮೆಲ್ಲರ ಗುರಿ. ಮಗನಾದರೂ ಪರವಾಗಿಲ್ಲ, ಭೀಮ ಕಾಗಿ ಕೈದಲೇ ಮುರಿಲೇಬೇಕು.